ಅವನ ಮಾತು ಕೇಳಿ ಕ್ಷಣವೂ ಯೋಚಿಸದೆ ನನಗೆ ಮದುವೆಯಾಗಿದೆ ಎಂದಳು. ಅವಳು ಹೇಳಿದ ಮಾತನ್ನು ಕೇಳಿದ ಅನುರಾಗ್ ಉಸಿರಾಡುವುದನ್ನೇ ಮರೆತನು. 1 ವರ್ಷದಿಂದ ಅವಳನ್ನು ಮನಸಾರೆ ಪ್ರೀತಿಸುತ್ತಿರುವವನಿಗೆ ಈಗ ಅವಳಿಗೆ ಮದುವೆಯಾಗಿದೆ ಎಂದು ತಿಳಿದರೆ ಅದೆಷ್ಟು ಆಘಾತವಾಗುತ್ತದೆ ಅವನಿಗೆ. ಇಷ್ಟು ದಿನ ನಾನು ಮದುವೆಯಾಗಿರುವವರನ್ನು ಪ್ರೀತಿಸಿದೆನಾ? ನನ್ನ ಆಯ್ಕೆ ಎಲ್ಲಿ ಎಡವಿತು ಎಂದು ಯೋಚಿಸಿದವನಿಗೆ ಬೋರ್ಗರೆವ ಅಲೆಗಳು ಒಮ್ಮೆಲೆ ಎದೆಗೆ ಅಪ್ಪಳಿಸಿದಂತಾಯಿತು. ಅವನನ್ನು ಅವನೇ ಸಂಭಾಳಿಸುವುದು ಕಷ್ಟವೆನಿಸಿತು. ಒಮ್ಮೆಲೆ ಅವನಲ್ಲಿರುವ ಶಕ್ತಿಯೆಲ್ಲ ಕುಂದಿ ಹೋದಂತಾಯಿತು. ಅವಳ ಬಗ್ಗೆ ಪ್ರೀತಿ ತುಂಬಿದ ಹೃದಯದಲ್ಲಿ ಈಗ ನೋವು ಮನೆ ಮಾಡಿದಂತಾಯಿತು. ಅದೇ ನೋವಿನಿಂದ ಸಾಕ್ಷಿಯೆಡೆಗೆ ನೋಡಿದವನಿಗೆ ಸಣ್ಣ ಅನುಮಾನ ಮೂಡಿತು. ಸ್ವಲ್ಪ ಧೈರ್ಯ ತಂದುಕೊಂಡವನು, ನನ್ನನ್ನು ಫೂಲ್ ಮಾಡ್ಬೇಕು ಎಂದುಕೊಂಡಿದ್ದೀರಾ? ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ, ಹಾಗಿದ್ದಾಗ ಮದುವೆಯಾಗಿದೆ ಎಂದು ಹೇಗೆ ಹೇಳ್ತಿದ್ದೀರಲ್ಲ? ನಾನು ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳಿ, ಅದು ಬಿಟ್ಟು ಈ ರೀತಿ ಸುಳ್ಳು ಹೇಳ್ಬೇಡಿ. ನನಗೂ ಗೊತ್ತು, ಎಷ್ಟೋ ಹೆಣ್ಣು ಮಕ್ಕಳು ಕೆಲವು ಹುಡುಗರಿಂದ ತಪ್ಪಿಸಿಕೊಳ್ಳಲು ಈ ರೀತಿ ಹೇಳ್ತಾರೆ. ನೀವು ಕೂಡ ಹಾಗೆ ಹೇಳ್ತಿದ್ದೀರಾ. ಅವಳು ಸುಳ್ಳು ಹೇಳ್ತಿದ್ದಾಳೆ ಎಂದು ತಿಳಿದು ಅದನ್ನು ನೇರವಾಗಿಯೇ ಹೇಳಿದನು. ತಾನು ಹೇಳಿದ್ದು ಸುಳ್ಳು ಎಂದು ಹೇಳುತ್ತಿರುವವನಿಗೆ ಏನು ಹೇಳುವುದು ಎನ್ನುವುದೇ ತೋಚಲಿಲ್ಲ. ಹಾಗಂತ ಏನು ಹೇಳದೆ ಸುಮ್ಮನೆ ಇಲ್ಲಿಂದ ಹೋದ್ರೆ ಅವನು ಅವಳನ್ನು ಇನ್ನೂ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾನೆ ಎಂದು ಯೋಚಿಸಿದವಳಿಗೆ ಅವಳ ಬಗ್ಗೆ ಪೂರ್ತಿ ಸತ್ಯ ಹೇಳದೆ ಬೇರೆ ದಾರಿ ಇರಲಿಲ್ಲ. ನಾನು ಸುಳ್ಳು ಹೇಳುತ್ತಿಲ್ಲ ಸರ್. ನನಗೆ ಮದುವೆಯಾಗಿ 2 ವರ್ಷ ಆಗಿದೆ. ಆದ್ರೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿ 1 ವರ್ಷ ಆಯ್ತು ಎಂದಳು. ಅವಳು ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ಹೂಕು ಬೆಸೆದು ಅವಳನ್ನೇ ನೋಡಿದವನು, ಅಂದ್ರೆ ನಿಮ್ಮಿಬ್ಬರಿಗೂ ಡಿವೋರ್ಸ್ ಆಗಿದೆಯಾ ಎಂದನು. ಡಿವೋರ್ಸ್ ಆಗಿಲ್ಲ. ನನ್ನ ಗಂಡ ತೀರಿ ಹೋಗಿ 1 ವರ್ಷ ಆಯ್ತು. ನನ್ನ ಅಣ್ಣನಿಗೆ ನಾನು ತಾಳಿ ಕಾಲುಂಗ್ರ ಹಾಕುವುದು ಇಷ್ಟವಿಲ್ಲ. ನನ್ನನ್ನು ಅವರ ಮನೆಯಲ್ಲಿ ಇರಲು ಬಿಡದೆ ಕರೆದುಕೊಂಡು ಬಂದು ತಾಳಿ ಕಾಲುಂಗುರ ತೆಗೆಸಿದ್ದಾನೆ. ಅವೆರಡೂ ನನ್ನ ಮೈ ಮೇಲಿದ್ದರೆ ಅದನ್ನೇ ನೋಡಿ ನನಗೆ ದುಃಖ ಹೆಚ್ಚಾಗುತ್ತದೆ ಎಂದು ಯೋಚಿಸಿ ಹಾಗೆ ಮಾಡಿದ್ದಾನೆ. ಈಗ ನಾನು ಗಂಡ ಸತ್ತಿರುವ ವಿಧವೆ. ನನ್ನ ಜೀವನದಲ್ಲಿ ಮದುವೆ ಎನ್ನುವ ಅಧ್ಯಾಯ ಮುಗಿದು ಹೋಗಿದೆ. ನಿಮಗೆ ಈ ವಿಷಯ ಗೊತ್ತಿರಲಿಲ್ಲ, ಹಾಗಾಗಿ ಹೇಳಿದ್ದೇನೆ ಎಂದವಳು ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟಿದ್ದಳು. ಅವಳು ಹೋಗುವುದನ್ನು ನೋಡಿಕೊಂಡು ಸುಮ್ಮನೆ ನಿಂತು ಬಿಟ್ಟನು ಅನುರಾಗ್. ಸಾಕ್ಷಿ ಈಗಾಗಲೇ ಮದುವೆಯಾಗಿ ವಿಧವೆಯಾಗಿದ್ದಾಳೆ ಎನ್ನುವುದನ್ನು ಅವನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ವಿಧವೆ ಎನ್ನುವ ಪದವೇ ಅವನನ್ನು ನೋವಿನ ಕೂಪಕ್ಕೆ ತಳ್ತಿತ್ತು. ಅಂದ್ರೆ ನಾನು ಪ್ರೀತಿಸಿದ್ದು ಒಬ್ಬಳು ವಿಧವೆಯನ್ನ ಎಂದು ಹೇಳಿಕೊಂಡವನು ತಲೆಯ ಮೇಲೆ ಕೈ ಹೊತ್ತು ಅಲ್ಲಿಯೇ ಒಂದು ಕಲ್ಲು ಬೆಂಚಿನ ಮೇಲೆ ಕುಸಿದು ಕುಳಿತನು. ಹಾಗಾದ್ರೆ ನನ್ನ ಪ್ರೀತಿಗೆ ಯಾವುದೇ ಅರ್ಥ ಇಲ್ಲವಾ? ಬೆಲೆ ಇಲ್ಲವಾ? ಇಷ್ಟು ದಿನ ಅವರನ್ನು ಹೃದಯದಲ್ಲಿಟ್ಟು ಪೂಜಿಸಿದ್ದು ಎಲ್ಲವೂ ಮರೀಚಿಕೆಯಾಯಿತಾ? ಮಕ್ಕಳು ಪ್ರೀತಿ ಮಾಡಿದ್ದಾರೆ ಎಂದು ತಿಳಿಯುತ್ತಿದ್ದ ಹಾಗೆ ಅವರು ದೊಡ್ಡ ಅಪರಾಧ ಮಾಡಿದ್ದಾರೆ ಎಂದು ನೋಡುವ ತಂದೆ ತಾಯಿಯಂದಿರು ಇರುವಾಗ ನಾನೊಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದ ಹಾಗೆ ಹಿಂದೆ ಮುಂದೆ ಯೋಚಿಸದೆ ತನ್ನ ಇಷ್ಟಕ್ಕೆ ಒಪ್ಪಿಕೊಂಡವರು ಅವರು. ಅಪ್ಪ ಅಮ್ಮನಿಗೆ ಈ ವಿಷಯ ಹೇಗೆ ಹೇಳಲಿ? ನಾನು ಪ್ರೀತಿಯನ್ನು ಹೇಳಲು ಹಿಂದೆ ಮುಂದೆ ನೋಡಿದಾಗ ನನಗೆ ಧೈರ್ಯ ತುಂಬಿ, ಮೊದಲು ನಿನ್ನ ಪ್ರೀತಿಯನ್ನು ಆ ಹುಡುಗಿಗೆ ಹೇಳು ಎಂದು ಬೆನ್ನು ತಟ್ಟಿದ್ದು ನನ್ನಪ್ಪ. ಅವರಿಗೆ ಈಗ ಏನೆಂದು ಉತ್ತರಿಸಲಿ ಎಂದು ಯೋಚಿಸಿದವನಿಗೆ ಉತ್ತರ ದೊರೆಯಲಿಲ್ಲ. ಬಹಳ ಆಸೆಯಿಂದ ಧೈರ್ಯ ಮಾಡಿ ಅವಳ ಬಳಿ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದನು. ಈಗ ಅದೇ ನಿರಾಸೆಯ ಭಾವ ಹೊತ್ತು ಮನೆಯ ಕಡೆ ಹೊರಟನು. ಬಸ್ಸಿನಲ್ಲಿ ಕುಳಿತವಳಿಗೆ ಅನುರಾಗ್ ಹೇಳಿದ ಮಾತುಗಳೇ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಮ್ಯಾನೇಜರ್ ಯಾವಾಗಲೂ ನಿನ್ನನ್ನು ನೋಡುತ್ತಿರುತ್ತಾರೆ ಎಂದು ನಯನ ಹೇಳಿದ ಮಾತನ್ನು ನೆನೆದವಳಿಗೆ ಈಗ ಅವಳು ಹೇಳಿದ ಮಾತು ಸತ್ಯ ಎನಿಸಿತು. ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಜೊತೆ ಮಾತುಕತೆ ಇಲ್ಲ, ಒಡನಾಟವಿಲ್ಲ, ಸಲಿಗೆ ಇಲ್ಲ. ಆದ್ರೂ ಅವರ ಮನಸ್ಸಲ್ಲಿ ನನ್ನ ಬಗ್ಗೆ ಈ ಪ್ರೀತಿ ಭಾವನೆ ನೋಡಲು ಹೇಗೆ ಸಾಧ್ಯ? ಇಲ್ಲ, ಅವರದು ಸಹಜ ಆಕರ್ಷಣೆಯೂ ಇರಬಹುದು. ನನ್ನ ಬಗ್ಗೆ ಸತ್ಯ ಗೊತ್ತಿಲ್ಲದೆ ಈ ರೀತಿ ಮಾತನಾಡಿದ್ದಾರೆ. ಈಗ ಸತ್ಯ ಹೇಳಿದ್ದೇನಲ್ಲ, ಆ ವಿಷಯವನ್ನು ಕೈ ಬಿಡುತ್ತಾರೆ ಅಷ್ಟೇ. ಒಳ್ಳೆಯ ವ್ಯಕ್ತಿ, ಒಳ್ಳೆಯ ವ್ಯಕ್ತಿತ್ವ ಇದೆ. ಅವರು ಮದುವೆಯಾಗುತ್ತೇನೆ ಎಂದರೆ ಸಾಲು ಸಾಲು ಹುಡುಗಿಯರು ಕ್ಯೂ ನಿಲ್ತಾರೆ. ಬೇರೆ ಯಾರನ್ನಾದ್ರೂ ಪ್ರೀತಿಸಿ ಮದುವೆಯಾಗುತ್ತಾರೆ. ಇನ್ನು ನನ್ನ ಜೀವನದಲ್ಲಿ ಪ್ರೀತಿ ಮದುವೆ ಇದೆಲ್ಲದಕ್ಕೂ ಜಾಗವೇ ಇಲ್ಲ. ತನಗೆ ತಾನೇ ಯೋಚಿಸಿ ಹಾಗೆ ಸುಮ್ಮನಾದಳು. ಸೀಟಿನ ಹಿಂದಕ್ಕೆ ಒರಗಿದವಳಿಗೆ ಮತ್ತೆ ಹಳೆಯ ನೆನಪು ಕಣ್ಣ ಮುಂದೆ ಬಂದಿದ್ದವು. ಅಂದು ನವನೀತ್ ಬೆಳಿಗ್ಗೆಯಿಂದ ಅಂಗಡಿಯಲ್ಲಿ ಇದ್ದವನನ್ನು ರಾಮಚಂದ್ರರು ಮನೆಗೆ ಹೋಗಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಬಾ ಎಂದು ಅವನನ್ನು ಮನೆಗೆ ಕಳುಹಿಸಿದ್ದರು. ಲಲಿತಾ ಅವರು ಕೂಡ ಗಂಡನ ಜೊತೆ ಅಂಗಡಿಗೆ ಹೋಗಿದ್ದರು. ಮನೆಯಲ್ಲಿ ಸಾಕ್ಷಿ ಒಬ್ಬಳೇ ಮನೆಯ ಹಿಂದೆ ಬಟ್ಟೆ ತೊಳೆಯುತ್ತಿದ್ದಳು. ಅಲ್ಲಿಗೆ ನವನೀತ್ ಬಂದಿದ್ದನು. ಅವನು ಬಂದಿದ್ದನ್ನು ನೋಡಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಹೋಗಿ ಸ್ವಲ್ಪ ಹೊತ್ತು ಮಲಗಿಕೊಳ್ಳಿ, ಆಮೇಲೆ ಮತ್ತೆ ಅಂಗಡಿಗೆ ಹೋಗ್ಬೇಕು ಎಂದಳು.
ಪರವಾಗಿಲ್ಲ ಎಂದವನು ವಾಷಿಂಗ್ ಮಿಷನ್ ತರ್ತೀನಿ ಅಂದ್ರೂ ಬೇಡ ಎಂದು ಹೇಳ್ತೀರಾ, ನೋಡಿ ಆಗ್ಲೇ ಎಷ್ಟು ಬೆವತಿದ್ದೀರಾ ಎಂದನು. ಅವನ ಕಡೆ ನೋಡಿ ಮುಗುಳು ನಕ್ಕವಳು, ನಿಮ್ಮ ಬಟ್ಟೆಯನ್ನು ನೀವೇ ತೊಳೆದುಕೊಳ್ಳುತ್ತೀರಾ, ಇನ್ನು ಅತ್ತೆ ಮಾವ ನನ್ನದು ಅಷ್ಟೇ ಬಟ್ಟೆ, ಅಷ್ಟನ್ನು ತೊಳೆಯಲು ಏನು ಕಷ್ಟ ಆಗಲ್ಲ ಬಿಡಿ, ನಾನು ತೊಳೆದುಕೊಳ್ಳುತ್ತೇನೆ. ಹಾಗೆ ನಾನು ಸುಸ್ತಾಗಿದ್ದೇನೆ ಎಂದು ನಿಮಗೆ ಹೇಗೆ ತಿಳಿಯಿತು ಎಂದಳು ಅನುಮಾನದಲ್ಲಿ. ಹೇಗೆ ಅಂದ್ರೆ, ನಮಗೆ ಇಷ್ಟ ಇರುವವರನ್ನು ನೋಡಿದ್ರೆ ಅಥವಾ ಅವರ ಧ್ವನಿಯನ್ನು ಕೇಳಿದ್ರೆ ಅವರು ಹೇಗಿದ್ದಾರೆ ಎಂದು ತಿಳಿಯುತ್ತದೆ. ನಿಜ ಹೇಳಿ, ನಿಮಗೆ ಸುಸ್ತಾಗಿದೆ ತಾನೆ ಎಂದನು. ಹೋ, ನಾನಂದ್ರೆ ನಿಮಗೆ ಎಷ್ಟೊಂದು ಇಷ್ಟನಾ? ಅದೇ ನಗುವಿನಲ್ಲಿ ಹೇಳಿದಳು. ಹೋ ಮತ್ತೆ, ಅಮ್ಮ ನನಗೆ ಜನ್ಮ ಕೊಟ್ರೆ ಆ ಜನ್ಮಕ್ಕೆ ಅರ್ಥ ಕೊಟ್ಟವರು ನೀವು, ಒಂದು ರೀತಿ ನನಗೆ ಎರಡನೇ ಅಮ್ಮ ನೀವು ಎಂದನು. ಅವನ ಮಾತಿಗೆ ಮತ್ತೆ ನಕ್ಕವಳು, ಅಷ್ಟೊಂದು ಹೊಗಳಬೇಡಿ, ನೀವು ಹೀಗೆ ಹೊಗಳುತ್ತಿದ್ದರೆ ನಾನು ಆಮೇಲೆ ಆಕಾಶದಲ್ಲಿ ತೇಲುತ್ತೇನೆ ಎಂದಳು. ಹೌದಾ, ಹೇಗೆ ತೇಲ್ತೀರಾ ತೋರಿಸಿ, ನಾನು ಕೂಡ ನಿಮ್ಮ ಜೊತೆ ತೇಲ್ತೇನೆ ಎಂದನು ಅದೇ ನಗುವಿನಲ್ಲಿ. ತೇಲೋಕಂತೂ ಆಗಲ್ಲ, ರೆಕ್ಕೆ ಇದ್ದಿದ್ದರೆ ಹಾರಾಡಿ ತೋರಿಸುತ್ತಿದ್ದೆ ಎಂದು ನಕ್ಕಳು. ಅವಳ ಮಾತು ಕೇಳಿ ಒಡನೆ ಅವಳನ್ನು ಹಿಡಿದು ಮೇಲೆತ್ತಿ ತಿರುಗಿಸಿ ಬಿಟ್ಟನು. ಅನುರಾಗ್, ಇದೇನು ಮಾಡ್ತಿದ್ದೀರಾ? ನೀವು ಹೀಗೆ ತಿರುಗಿಸುತ್ತಿದ್ದರೆ ನನಗೆ ತಲೆ ಸುತ್ತು ಬರುತ್ತದೆ, ಕೆಳಗೆ ಇಳಿಸಿ ಎಂದಳು. ರೆಕ್ಕೆ ಇಲ್ಲವಲ್ಲ, ಅದಕ್ಕೆ ನಾನೇ ತಿರುಗಿಸುತ್ತಿದ್ದೇನೆ ಎಂದು ನಗುತ್ತಲೇ ಹೇಳಿ ಅವಳನ್ನು ಕೆಳಗೆ ಇಳಿಸಿದನು. ಅವನ ಮಾತಿಗೆ ಜೋರಾಗಿ ನಕ್ಕು ಬಿಟ್ಟಳು. ಸಾಕ್ಷಿ, ನೀವು ಹೀಗೆ ನಗುತ್ತಿದ್ದರೆ ಉದುರುತ್ತಿರುವ ಮುತ್ತುಗಳನ್ನು ಆಯ್ದುಕೊಳ್ಳಲು ನನಗೆ ಕಷ್ಟವಾಗುತ್ತದೆ, ಸ್ವಲ್ಪ ನಗುವನ್ನು ನಿಲ್ಲಿಸಿ ಎಂದು ಅವಳನ್ನು ಕಿಚಾಯಿಸಿದನು. ಏನು, ನಾನು ನಕ್ಕರೆ ಮುತ್ತು ಉದುರುತ್ತಾ ಎಂದು ಮತ್ತೊಮ್ಮೆ ನಕ್ಕಳು. ಹೌದು ಮತ್ತೆ, ನಿಮ್ಮ ನಗು ಹಾಗೇ ಇದೆ, ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಉದುರುವ ಮುತ್ತುಗಳನ್ನು ಆಯ್ದುಕೊಳ್ಳುತ್ತೇನೆ, ನೀವು ಮಾತ್ರ ಯಾವಾಗ್ಲೂ ಹೀಗೆ ನಗುತ್ತೀರಿ ಎಂದವನ ಮಾತು ಕೇಳಿ ನಗು ನಿಲ್ಲಿಸಿ ಕಣ್ಣಲ್ಲಿ ನೀರು ತುಂಬಿತು. ಅವಳ ಕಣ್ಣೀರು ನೋಡಿ ಸಹಿಸದಾದವನು, ಸಾಕ್ಷಿ ಏನಾಯ್ತು ಎಂದನು. ಹುಟ್ಟಿದಾಗಿನಿಂದ ಅಮ್ಮನ ಮುಖವನ್ನೇ ನೋಡಲಿಲ್ಲ, ಎಲ್ಲರೂ ನನ್ನನ್ನು ಅನಿಷ್ಟದವಳು, ಜಾತಕ ಸರಿ ಇಲ್ಲ ಎಂದರು, ಆದ್ರೆ ನೀವು ಮಾತ್ರ ನನ್ನ ನೆರಳಿಗೂ ನೋವು ಬರದ ಹಾಗೆ ನೋಡಿಕೊಳ್ಳುತ್ತಿದ್ದೀರಾ, ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ನೀವು ನನಗೆ ಸಿಕ್ಕಿದ್ದೀರಾ ಎಂದಳು. ಅವಳ ಮಾತು ಕೇಳಿ ನವನೀತನಿಗೆ ಯಾರೋ ಅವನ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದ ಹಾಗಾಯಿತು. ಇಷ್ಟು ಒಳ್ಳೆಯವರಿಗೆ ತಾನು ಮೋಸ ಮಾಡಿದೀನಲ್ಲ ಎನ್ನುವ ಪಶ್ಚಾತ್ತಾಪ ಅವನನ್ನು ಕಾಡತೊಡಗಿತು. ಒಡನೆ ಸಾಕ್ಷಿಯ ಕೈ ಹಿಡಿದವನು, ಸಾಕ್ಷಿ ನಿಜ ಹೇಳಿ, ನೀವು ನಿಜವಾಗಿಯೂ ದುರದೃಷ್ಟ ಮಾಡಿದ್ದೀರಾ, ಇಲ್ಲಿ ಅದೃಷ್ಟ ಮಾಡಿರುವುದು ನಾನು, ನನ್ನನ್ನು ಕೈ ಹಿಡಿದು ನೀವು ದುರಾದೃಷ್ಟ ಮಾಡಿದ್ದೀರಾ, ನಿಜವಾದ ದುರಾದೃಷ್ಟವಂತೆ ನೀವು, ನಿಮ್ಮಂತಹ ಹಾಲಿನಷ್ಟೇ ಪರಿಶುದ್ಧವಾದ ಮನಸ್ಸಿನವರಿಗೆ ದ್ರೋಹ ಮಾಡಿದೆ ಎಂದು ನೊಂದು ಹೇಳಿದನು. ನಿಮಗೆ ಎಷ್ಟು ಸಲ ಹೇಳಿದ್ದೇನೆ ಹೀಗೆಲ್ಲ ಮಾತಾಡಬೇಡಿ ಎಂದು, ಆದ್ರೂ ಕೂಡ ಹೀಗೆಲ್ಲ ಮಾತಾಡ್ತೀರಾ, ಹೋಗಿ, ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ ಎಂದು ಮುಖ ಊದಿಸಿ ತಿರುಗಿ ನಿಂತಳು. ಅದಾಗಲೇ ಹುಡುಗಿಗೆ ಅವನ ಮೇಲೆ ಸಣ್ಣ ಮುನಿಸು ಆವರಿಸಿತು. ಅವಳ ಮಗುವಿನಂತಹ ಮುನಿಸನ್ನು ನೋಡಿದವನು, ನಿಜವಾಗಿಯೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತೀರಾ, ನನ್ನನ್ನು ಮಾತನಾಡಿಸುವುದಿಲ್ಲವಾ ಎಂದು ಅವಳ ಎದುರಿಗೆ ನಿಂತು ಕೇಳಿದನು. ಮತ್ತೆ ಬೇರೆ ಕಡೆ ತಿರುಗಿ ನಿಂತು, ಮತ್ತೆ ನಾನೇ ಖುಷಿಯಾಗಿರುವಾಗ ನೀವು ಯಾಕೆ ಹೀಗೆಲ್ಲ ಮಾತನಾಡಬೇಕು ಎಂದಳು ಅದೇ ಮುನಿಸಿನಿಂದ. ನೀವು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಎಂದು ಹೇಳಿದರೂ ಕೂಡ ನಾನು ಮಾಡಿದ ಮೋಸ ನನ್ನ ಮುಂದೆ ಬಂದು ಕಾಡುತ್ತದೆ, ಆ ಗಿಲ್ಟ್ ಫೀಲ್ ಯಾವಾಗಲೂ ನನ್ನಲ್ಲಿ ಇದ್ದೇ ಇರುತ್ತದೆ ಎಂದು ಮನದಲ್ಲಿಯೇ ಹೇಳಿಕೊಂಡವನು ಅವಳ ಕೈ ಹಿಡಿದು, ಸರಿ, ಇನ್ಮುಂದೆ ಹಾಗೆಲ್ಲ ಮಾತನಾಡುವುದಿಲ್ಲ, ಸಾರಿ ಎಂದು ಕ್ಷಮೆ ಕೇಳಿದನು. ಆದರೂ ಅವಳು ನಗದಿರುವುದನ್ನು ನೋಡಿ, ಇನ್ಮುಂದೆ ಹಾಗೆಲ್ಲ ಮಾತನಾಡುವುದಿಲ್ಲ ಎಂದು ಕ್ಷಮೆ ಕೇಳಿದೆ ಕೂಡ, ಆದ್ರೂ ನೀವು ನೋಡಿ ನಗದೆ ಸುಮ್ಮನೆ ನಿಂತಿದ್ದೀರಾ ಎಂದು ಈ ಬಾರಿ ಅವನೇ ಮುನಿಸು ತೋರಿದನು. ಅವನ ಇಳಿಬಿಟ್ಟ ಮುಖವನ್ನು ನೋಡಿ ಜೋರಾಗಿ ನಕ್ಕು ಬಿಟ್ಟಳು. ಅವಳ ಮುಖದ ಮೇಲಿನ ನಗುವನ್ನು ನೋಡಿ ಇವನ ಮುಖದ ಮೇಲೆ ನಗು ಅರಳಿತು. ಈಗಾಗಲೇ ಇಬ್ಬರು ಒಂದು ನಾಣ್ಯದ ಎರಡು ಮುಖದ ಹಾಗೆ ಇದ್ದಾರೆ. ಒಬ್ಬರಿಗೆ ನೋವಾದ್ರೆ ಇನ್ನೊಬ್ಬರ ಕಣ್ಣಲ್ಲಿ ನೀರು ಬರುತ್ತದೆ. ಬಲವಂತದಿಂದ ಅವನನ್ನು ಒಳಗೆ ಕಳುಹಿಸಿ ಸಾಕ್ಷಿ ಬಟ್ಟೆ ಒಗೆಯುವ ಕೆಲಸ ಮುಂದುವರೆಸಿದಳು. ನವನೀತ್ ಒಳಗೆ ಹೋದರೂ ಕೂಡ ಅವನು ಮಾತನಾಡುವ ರೀತಿ, ಸಮಾಧಾನ ಮಾಡುವ ಪರಿ ಎಲ್ಲವೂ ಅವಳ ಕಣ್ಣ ಮುಂದೆ ಬಂದು ಅವಳಿಗೆ ಅರಿವಿಲ್ಲದೆ ಮುಖ ಅರಳುತ್ತಿತ್ತು. ಬಸ್ಸಿನಲ್ಲಿ ಕುಳಿತವಳು ಹಳೆಯದ್ದನ್ನು ನೆನೆಯುತ್ತಿದ್ದ ಹಾಗೆ ಅದಾಗಲೇ ಅವಳ ಕಣ್ಣು ಕೊಳಗಳಾದವು. ಹೀಗೆ ಅವನ ಜೊತೆ ಕಳೆದ ಪ್ರತಿ ಕ್ಷಣವನ್ನು ನೆನೆದಾಗಲೆಲ್ಲ ಅವಳಿಗೆ ಅರಿವಿಲ್ಲದೆ ಅವಳ ಮನಸ್ಸು ನೋವಿನ ಕೂಪದಲ್ಲಿ ಬೇಯುತ್ತಿತ್ತು. ಗುರುರಾಜ್ ಅವರು ಅದಾಗಲೇ ಮನೆಗೆ ಬಂದು ಟಿವಿ ನೋಡುತ್ತಾ ಕುಳಿತಿದ್ದರು. ಎಂದಿನಂತೆ ಮಗ ಬಂದ ಮೇಲೆ ಟೀ ಮಾಡೋಣ ಎಂದು ಗಂಡನ ಜೊತೆ ಕುಳಿತು ಟಿವಿ ನೋಡುತ್ತಿದ್ದರು ವೈದೇಹಿ. ಮಗ ಒಳಗೆ ಬಂದಿದ್ದನ್ನು ನೋಡಿದ ಗುರುರಾಜ್ ಅವರು, ಮಗ್ನೇ,
ನಿನಗೋಸ್ಕರವೇ ಕಾಯುತ್ತಿದೆ, ಟೀ ಕುಡಿಯೋಣ ಬಾ ಎಂದು ಖುಷಿಯಿಂದ ಮಗನನ್ನು ಮಾತನಾಡಿಸಿದರೆ, ಅದಾಗಲೇ ಸಾಕ್ಷಿಯ ವಿಷಯದಲ್ಲಿ ಬೇಜಾರಾಗಿದ್ದವನು, ಬೇಡ ಅಪ್ಪ, ನನಗೆ ತಲೆನೋವು, ಮಲಗ್ತೀನಿ ಎಂದು ಹೇಳುತ್ತಲೇ ಕೋಣೆಗೆ ಹೋಗಿದ್ದನು. ಬಾಡಿದ ಮಗನ ಮುಖವನ್ನು ನೋಡಿದ ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.